ಕೋಲಮನಹಳ್ಳಿ ಸಮೀಪದ ರೇಕಲಗೆರೆ ಕಾವಲಿನಲ್ಲಿ ಶ್ರೀ ಕಾವಲು ಆಂಜನೇಯ ಸ್ವಾಮಿಯ ಶ್ರಾವಣ ಮಾಸದ 4ನೇ ಶನಿವಾರದ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಕಾರ್ಯಕ್ರಮಗಳು ನಡೆಸಲಾಗಿದೆ ಎಂದು ಸೇವಾ ಸಮಿತಿಯ ಕಾರ್ಯದರ್ಶಿ ಕೋಲಮನಹಳ್ಳಿ ಪೀತಾಂಬರ್ ಹೇಳಿದ್ದಾರೆ. ಶನಿವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತಕೋಲಮನಹಳ್ಳಿ ಸಮೀಪದ ರೇಕಲಗೆರೆ ಶ್ರೀ ಕಾವಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಟ್ಟಿಗೆ ಮಾತನಾಡಿದರು. ಸ್ವಾಮಿಯ 4ನೇ ಶನಿವಾರದ ಪೂಜಾ ಕಾರ್ಯಕ್ರಮಗಳು ಇಂದು ನಡೆಯುತ್ತವೆ. ಈ ಒಂದು ಪೂಜೆಯ ಸೇವಾಕರ್ತರು ಶ್ರೀಮತಿ ವೀಣಾ ಕೋಲಮನಹಳ್ಳಿ ಪೀತಾಂಬರ್ ಮತ್ತು ಮಕ್ಕಳು, ಶ್ರೀ ರಾಜಣ್ಣ ಎ ರಾಜ್ಕುಮಾರ್ ಮತ್ತು ಸಹೋದರರು ಹಾಗೂ ಲಕ್ಷ್ಮಣ ಮತ್ತು ಸಹೋದರರು ಮಲ್ಲೂರಹಳ್ಳಿ ಇವರ ಈ ಒಂದು ಕುಟುಂಬ ವರ್ಗದವರಿಗೆ ಶ್ರೀ ಸ್ವಾಮಿಯು ಆರೋಗ್ಯ, ಆಯುಷ್, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಹೇಳಿ ನಾವು ಕೇಳಿಕೊಳ್ತೇವೆ. ಹಾಗೆಯೇ ಮುಂದಿನ ವಾರ ಈ ವರ್ಷದಲ್ಲಿ 5 ವಾರ ಶನಿವಾರಗಳನ್ನು ಬಂದಿದ್ದಾವೆ. ಮುಂದಿನ ವಾರ 23/8/2025 5ನೇ ಶನಿವಾರದ ಪೂಜಾ ಕಾರ್ಯಕರ್ತರು ಇಲ್ಲಿಯ ಲಂಬಾಣಿಹಟ್ಟಿ ರೇಕಲಗೆರೆ ಮತ್ತು ರೇಕಲಗೆರೆ ಲಂಬಾಣಿಹಟ್ಟಿ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಸಹ ಎಲ್ಲ ಭಕ್ತರು ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಭಕ್ತಾದಿಗಳಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಶ್ರಾವಣ ಮಾಸ ಅಂದರೆ ಭಾಳ ವಿಶೇಷವಾದಂಥ ಈ ತಿಂಗಳಲ್ಲಿ ಶ್ರಾವಣ ಮಾಸ ಈ ತಿಂಗಳು ಭಾಳ ವಿಶೇಷವಾದಂಥ ತಿಂಗಳು. ಈ ತಿಂಗಳಲ್ಲಿ ಎಲ್ಲ ದೇವತೆಗಳು ಪೂಜೆ ಪುರಸ್ಕಾರಗಳು ಕೂಡ ನಡೀತಕ್ಕಂಥ ಒಂದು ಸಂದರ್ಭ. ಹಿಂದಿನ ಕಾಲದಿಂದಲೂ ಕೂಡ ಈ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಪೂರ್ವಜರು. ಅದರಂತೆ ನಾವು ಕೂಡ ಈ 5 ಶನಿವಾರಗಳನ್ನು ಸುಸೂತ್ರವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಈ ಸುಸೂತ್ರವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಆ ದೇವಿ ಕೃಪೆಗೆ ನಾವೆಲ್ಲರೂ ಪಾತ್ರ ಆಗೋಣ ಅಂತೇಳಿ ಎಲ್ಲ ಸದ್ಭಕ್ತರಲ್ಲಿ ನಾನು ವಿನಂತಿ ಮಾಡ್ತೀನಿ. ಶ್ರಾವಣ ಶನಿವಾರದ ಸ್ವಾಮಿ ಇದೇ ವೇಳೆ ಅಧ್ಯಕ್ಷ ಜೆಸಿಬಿ ತಿಪ್ಪೇಸ್ವಾಮಿ ಮತ್ತು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೋಲಮನಹಳ್ಳಿ ಕೆಜಿ ತಿಪ್ಪೇಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ, ಸದಸ್ಯ ತಿಪ್ಪೇಸ್ವಾಮಿ ಸಣ್ಣೋಬಯ್ಯ, ಶ್ರೀ ಕಾವಲು ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ರೇಕಲಗೆರೆ ಎಂ ಚಿನ್ನಯ್ಯ, ಸಹ ಕಾರ್ಯದರ್ಶಿ ರಮೇಶ್, ಖಜಾಂಚಿ ಮಾರುತಿರೆಡ್ಡಿ ಸೇರಿದಂತೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು.